ನಮಸ್ತೆ ಸ್ನೇಹಿತರೆ. ಜೀವನದಲ್ಲಿ ಕೆಲವು ಕ್ಷಣಗಳು ಕಠಿಣವಾಗಿರಬಹುದು ಮತ್ತು ಕೆಟ್ಟದಾಗಿರುತ್ತದೆ. ಆದರೆ ಇಡೀ ಜೀವನ ಕೆಟ್ಟದಾಗಿರುವುದಿಲ್ಲ. ಭಗವಂತನ ಮೇಲೆ ನಂಬಿಕೆ ಇಟ್ಟು ನೀವು ಪ್ರಯತ್ನವನ್ನು ಮಾಡಿ. ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ. ನಿಮ್ಮ ನಂಬಿಕೆ ನಿಮ್ಮನ್ನು ಕೈಬಿಡುವುದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಸ್ನೇಹಿತರೆ, ನಾವು ಕೆಲವೊಮ್ಮೆ ಯಾವುದಾದರೂ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿರುವ ಕೆಲವೊಂದು ಮನೆಗಳು ನಮ್ಮನ್ನು ಆಕರ್ಷಣೀಯವಾಗಿ ಕಾಣುತ್ತದೆ ಹಾಗೂ ನಮ್ಮ ಕಣ್ಣುಗಳನ್ನು ಸೆಳೆಯುತ್ತದೆ. ಏಕೆಂದರೆ ಆ ಮನೆಗಳ ಶಿಸ್ತುಬದ್ಧವಾದಂತಹ ಒಂದು ವಿನ್ಯಾಸವಾಗಿರಬಹುದು ಅಥವಾ ಡಿಸೈನ್, ಕಲರ್ ಹಾಗೂ ಅಲ್ಲಿ ಎಂಟ್ರೆನ್ಸ್ನಲ್ಲಿ ಇರ್ತಕ್ಕಂತಹ ಕೆಲವೊಂದು ಹೂವಿನ ಗಿಡಗಳಾಗಿರಬಹುದು. ಇವೆಲ್ಲವೂ ಕೂಡ ನಮ್ಮ ಕಣ್ಣುಗಳನ್ನು ಹಾಗೂ ನಮ್ಮ ಮನಸ್ಸುಗಳನ್ನು ಸೆಳೆಯುತ್ತವೆ. ಈ ಒಂದು ಅನುಭವ ನಮ್ಮಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಆಗಿರುತ್ತದೆ. ಹಾಗೂ ಈ ರೀತಿಯಾದಂತಹ ಪ್ರತಿಯೊಂದು ಮನೆಯ ಸುಂದರವಾದ ಆಕರ್ಷಣೆಯಾಗಲು ಕಾರಣ ಅದರ ಒಂದು ಮುಂಬಾಗಿಲು ಅಥವಾ ಎಂಟ್ರೆನ್ಸ್ನಲ್ಲಿ ಮಾಡಿರ್ತಕ್ಕಂತಹ ಒಂದು ಆಕರ್ಷಣೆ. ಹೌದು ಸ್ನೇಹಿತರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂದರೆ ನಮ್ಮ ಮನೆಗಳಿಗೆ ಮಹಾಲಕ್ಷ್ಮಿಯ ಆಗಮನವಾಗಬೇಕು ಅಂದರೆ ನಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಅಥವಾ ಮೇನ್ ಎಂಟ್ರೆನ್ಸ್ ಸಿಂಹದ್ವಾರ ಎಂದು ಹೇಳಲ್ಪಡುವ ಈ ಒಂದು ಜಾಗದಲ್ಲಿ ನಾವು ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಅಥವಾ ಕೆಲವೊಂದು ಚಿಕ್ಕ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳನ್ನು ನಾವು ಎದುರಿಸಬಹುದು. ಅಷ್ಟೇ ಅಲ್ಲದೆ ನಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ಇವತ್ತಿನ ದಿನ ತಿಳಿಯೋಣ ಬನ್ನಿ. ಯಾವುದೇ ಮನೆಯ ನೆಮ್ಮದಿ, ಸಂತೋಷ ಆ ಮನೆಯ ಮುಖ್ಯ ದ್ವಾರದ ಮೇಲೆ ಆಧಾರವಾಗಿರುತ್ತದೆ. ಹಾಗಾಗಿ ಮನೆಯ ಎಂಟ್ರೆನ್ಸ್ ಯಾವಾಗಲೂ ಸ್ವಚ್ಛವಾಗಿರಬೇಕು ಎಂದು ಹೇಳುತ್ತಾರೆ. ಶಾಸ್ತ್ರಗಳ ಪ್ರಕಾರ ತಾಯಿ ಲಕ್ಷ್ಮೀ ದೇವಿಯು ಮನೆಯ ಮುಂಬಾಗಿಲಿನಿಂದ ಮನೆಗೆ ಪ್ರವೇಶಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಹೌದು, ಅಷ್ಟೇ ಅಲ್ಲದೆ ಇದೇ ಸಿಂಹದ್ವಾರದ ಮೂಲಕ ಯಾವುದೇ ರೀತಿಯ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಕೂಡ ಪ್ರವೇಶ ಮಾಡುತ್ತದೆ ಸ್ನೇಹಿತರೆ. ಹೌದು, ಮುಖ್ಯ ದ್ವಾರವು ಶಾಸ್ತ್ರಗಳ ಅನುಸಾರವಾಗಿದ್ದರೆ ಅಲ್ಲಿ ಲಕ್ಷ್ಮೀ ದೇವಿಯ ಹಾಗೂ ಉತ್ತಮ ಕಾಸ್ಮಿಕ್ ಎನರ್ಜಿಗಳ ಒಂದು ಪ್ರವೇಶವಾಗುತ್ತದೆ. ಅದೇ ಮುಖ್ಯ ದ್ವಾರವು ಅಪೂರ್ಣವಾಗಿದ್ದರೆ ಅಥವಾ ದೋಷದಿಂದ ಕೂಡಿದ್ದರೆ ಅಲ್ಲಿಗೆ ನಕಾರಾತ್ಮಕ ಶಕ್ತಿಗಳನ್ನು ಆಹ್ವಾನಿಸುತ್ತದೆ ಹಾಗೂ ಆಕರ್ಷಿಸುತ್ತದೆ. ಅದಕ್ಕಾಗಿ ಈ ಒಂದು ಮುಖ್ಯ ದ್ವಾರದ ವಿಚಾರ ಅತಿ ಮುಖ್ಯವೆನಿಸುತ್ತದೆ. ಹೌದು, ಹಾಗೂ ಈ ಒಂದು ಮುಖ್ಯ ದ್ವಾರದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿದ್ದರೂ ಕೂಡ ಮನೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಒತ್ತಡ, ಮಾನಸಿಕ ನೆಮ್ಮದಿ ಮತ್ತು ಧಕ್ಕೆಯನ್ನು ತರುತ್ತದೆ ಸ್ನೇಹಿತರೆ. ಅದಕ್ಕಾಗಿ ಮುಂಬಾಗಿಲು ಅಥವಾ ಮುಖ್ಯ ದ್ವಾರವನ್ನು ಚೆನ್ನಾಗಿ ಅಲಂಕರಿಸುವುದು ಮಹತ್ವವೆನಿಸುತ್ತದೆ. ಮನೆಯಲ್ಲಿ ಆಗುವ ಕಲಹ, ಪ್ರತಿಯೊಂದು ಸಮಸ್ಯೆಗೂ ಈ ಮುಖ್ಯ ದ್ವಾರವು ಕಾರಣವಾಗಿರುತ್ತದೆ. ಹಾಗಾಗಿ ಈ ವಿಚಾರದಲ್ಲಿ ನಾವು ಎಚ್ಚರಿಕೆಗಳು ಪಾಲಿಸುವುದು ಕೂಡ ಅತಿ ಅವಶ್ಯಕ. ಎಲ್ಲಿಯವರೆಗೆ ನಮ್ಮ ಮನೆಯಲ್ಲಿನ ಅಲಕ್ಷ್ಮಿ ಅಥವಾ ನಕಾರಾತ್ಮಕತೆ ಹೊರಟು ಹೋಗುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಅಭಿವೃದ್ಧಿಯು ಸಾಧ್ಯವಿಲ್ಲ ಸ್ನೇಹಿತರೆ. ಇದಕ್ಕಾಗಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಈ ಕೆಲವೊಂದು ಪರಿಹಾರಗಳನ್ನು ಅಥವಾ ಉಪಾಯಗಳನ್ನು ಮಾಡಬೇಕು. ಇದರಿಂದ ಮಹಾಲಕ್ಷ್ಮಿಯ ಆಗಮನವಾಗಿ ನಿಮ್ಮ ಮನೆಗಳಲ್ಲಿ ಧನ, ಧಾನ್ಯ, ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗೂ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ. ಇದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ನೀವು ಪ್ರತಿನಿತ್ಯ ಬಾಗಿಲಿನಲ್ಲಿ ಹೊಸ್ತಿಲು ಪೂಜೆ ಮಾಡಿ ನಂತರ ರಂಗೋಲಿ ಬಿಡಿಸುವುದು ಕೂಡ ಅನಿವಾರ್ಯ. ಇದಕ್ಕೆ ಕಾರಣ ಹೊಸ್ತಿಲಿನಲ್ಲಿ ಲಕ್ಷ್ಮೀ ನರಸಿಂಹ ದೇವರ ವಾಸವಿರುತ್ತದೆ. ಇದರಿಂದಾಗಿ ಮನೆಯಲ್ಲಿ ನಕಾರಾತ್ಮಕತೆಯನ್ನು ತಡೆಯುತ್ತದೆ. ಸಂಪತ್ತು, ಆರೋಗ್ಯ ವೃದ್ಧಿಸಲು ಕೂಡ ಸಹಾಯಕವಾಗುತ್ತದೆ. ಹೌದು, ಆರೋಗ್ಯವಿದ್ದರೆ ಸಕಲ ಭಾಗ್ಯವು ತಾನಾಗಿಯೇ ಒಲಿಯುತ್ತದೆ. ಆರೋಗ್ಯವಿಲ್ಲವೆಂದರೆ ಎಂತಹ ಸಂಪತ್ತು ಇದ್ದರೂ ಕೂಡ ಅದು ನಶ್ವರವೇ ಎನಿಸುತ್ತದೆ ಸ್ನೇಹಿತರೆ. ನಂತರ ನೋಡುವುದಾದರೆ ನಿಮ್ಮ ಮನೆಯ ಬಾಗಿಲಿನ ಹಿಂಬದಿಯಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಬೇಕು. ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹಿಂಬದಿಯಲ್ಲಿ ಒಂದು ತಾಮ್ರದ ಚೆಂಬಿನಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಕೆಂಪು ದಾಸವಾಳ ಹಾಗೂ 1 ರೂಪಾಯಿ ಕಾಯಿನ್ ಅಥವಾ 5 ರೂಪಾಯಿ ಕಾಯಿನ್ ಇದ್ದರೆ ಇಡಬಹುದು. ಇದು ನಿಮ್ಮ ಮನೆಗೆ ಪ್ರವೇಶಿಸುವಂತಹ ಯಾವುದೇ ರೀತಿಯ ದುಷ್ಟಶಕ್ತಿ, ನಕಾರಾತ್ಮಕತೆ ಹಾಗೂ ದೃಷ್ಟಿ ದೋಷದಿಂದ ನಿಮ್ಮನ್ನು ರಕ್ಷಿಸಬಲ್ಲದು. ಪರಮ ಪವಿತ್ರವಾದಂತಹ ಈ ಒಂದು ವಸ್ತುವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹಿಂಬದಿಯಲ್ಲಿ ಇಡುವುದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮುಖ್ಯ ವ್ಯಕ್ತಿಯ ಅಭಿವೃದ್ಧಿಯನ್ನು ಇದು ನೀಡುತ್ತದೆ. ಅಭಿವೃದ್ಧಿಯನ್ನು ಇದು ಸೂಚಿಸುತ್ತದೆ. ಯಾವುದೇ ರೀತಿಯಾದಂತಹ ಕೆಟ್ಟ ವಿಚಾರಗಳಾಗಲಿ, ಕೆಟ್ಟ ಅನಾಹುತಗಳಾಗಲಿ ಆಗುವುದನ್ನು ಇದು ತಡೆಯುತ್ತದೆ ಸ್ನೇಹಿತರೆ. ನಂತರ ನೋಡುವುದಾದರೆ ನಿಮ್ಮ ಮನೆಯ ಸಿಂಹದ್ವಾರದ ಬಾಗಿಲಿನ ಬಳಿ ಬಲಗಡೆಯ ಭಾಗದಲ್ಲಿ ಲಕ್ಷ್ಮೀ ನರಸಿಂಹ ದೇವರ ಒಂದು ಚಿಕ್ಕದಾದ ಫೋಟೋವನ್ನು ಹಾಕಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ನಕಾರಾತ್ಮಕತೆಯನ್ನು ತಡೆದು ಅಲಕ್ಷ್ಮಿಯು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯನ್ನು ಪ್ರವೇಶಿಸುವುದಿಲ್ಲ ಹಾಗೂ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾದಂತಹ ವಾತಾವರಣ ಉಂಟಾಗುತ್ತಾ ಹೋಗುತ್ತದೆ ಹಾಗೂ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತದೆ. ಹಾಗೂ ನಿಮ್ಮ ಮನೆಗೆ ಅದೃಷ್ಟವನ್ನು ತರಲು, ಸಂಪತ್ತು ಹರಿದು ಬರಲು ಬಾಗಿಲಿನಲ್ಲಿ ಸದಾ ಓಂ ಅಥವಾ ಸ್ವಸ್ತಿಕ್ನಂತಹ ಚಿಹ್ನೆಗಳನ್ನು ಬಳಸಿ. ಇದು ಅದೃಷ್ಟವನ್ನು ಹಾಗೂ ಶುಭವನ್ನು ತಂದುಕೊಡಬಲ್ಲದು.
ಹಾಗೂ ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಕೃಪೆಗಾಗಿ ಹಾಗೂ ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿಗಳು ತಗುಲಬಾರದು ಎಂದರೆ ಮನೆಯಲ್ಲಿ ಕುದುರೆಯ ಲಾಳವನ್ನು ಅಥವಾ ಹಾರ್ಸ್ ಶೂವನ್ನು ಹಾಕಿ. ಇದು ನಿಮ್ಮ ಮನೆಯ ಅಭಿವೃದ್ಧಿಯನ್ನು ಹೊಂದಲು ಸಹಕಾರಿಯಾಗುತ್ತದೆ ಸ್ನೇಹಿತರೆ. ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುವುದರಿಂದ ಮನೆಯು ಅಭಿವೃದ್ಧಿಯನ್ನು ಹೊಂದುತ್ತದೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹರಿದು ಬರುತ್ತದೆ ಸ್ನೇಹಿತರೆ. ಹಾಗೂ ಈ ರೀತಿಯಾದಂತಹ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.